100 ಲಿಂಬೆ ಹುಳಿ ಶಕ್ತಿ ಏನೋ ಬರ್ತೈತೆ ನೋಡ್ರಿ. 100 ನಿಂಬೆ ಹಣ್ಣಿನ ಶಕ್ತಿ ಇರುವಂತಹ ಈ ಸೋಪನ್ನು ನೀವು ಉಪಯೋಗ ಮಾಡಿಬಿಟ್ರಿ ಅಂದ್ರೆ ನಿಮ್ಮ ಬಟ್ಟಿ ಲಕ ಲಕ ಅಂತಾವ, ಸ್ವಚ್ಛ ಆಗ್ತಾವ. ಡಾಂಗ್ ಅಚ್ಚೆ ಹೇ ಅಂತ ಅವ್ರು ಬರ್ತಾರೆ. ಕಲಿ ಒಳ್ಳೆಯದು ಅಂತ ಅವ್ರು ಬರ್ತಾರೆ. ಅದ್ರ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ? ನಿಮ್ಮ ಬಟ್ಟಿ ಸ್ವಚ್ಛ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ನನ್ನ ಪ್ರಶ್ನೆ ಏನು ಅಂದರೆ, ನಿಮ್ಮ ತಲೆ ಹೊಲಸಾಯಿತು ಅಂದ್ರೆ ನೀವು ಸೋಪು ಶಾಂಪು ಹಾಕ್ಕೊಂಡು ಸ್ವಚ್ಛ ಮಾಡ್ಕೊಳ್ತೀರಿ, ಮೈ ಮೇಲೆ ಇರುವಂತಹ ಬಟ್ಟೆಗಳು ಹೊಲಸಾಯಿತು ಅಂದ್ರೆ ನೀವು ಅದನ್ನೂ ಕೂಡ ಡಿಟರ್ಜೆಂಟ್ ಯೂಸ್ ಮಾಡಿಕೊಂಡು ನೀವು ಸ್ವಚ್ಛ ಮಾಡ್ಕೊಳ್ತೀರಿ. ನಿಮ್ಮ ಮನಸ್ಸು ಹೊಲಸಾದ್ರೆ ನೀವು ಏನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಚನ್ನಬಸವಣ್ಣನವ್ರು ಕೇಳ್ತಾರೆ. ಮನದ ಮೈಲಿಗೆಯ ತೊಳೆಯಬೇಕಾದರೆ ಏನು ಮಾಡುವುದು? ಅವ್ರ ಪ್ರಶ್ನೆ ಇದು. ನಿಮ್ಮ ಮನಸ್ಸು ಹೊಲಸಾಯಿತು ಅಂದ್ರೆ, ಮನಸ್ಸು ಮಲಿನ ಆಯಿತು ಅಂದ್ರೆ ಏನು ಮಾಡ್ತೀರಪ್ಪ ನೀವು? ವಾಟ್ ಡು ಯು ಡೂ ಫಾರ್ ದ್ಯಾಟ್? ನೀವು ಆ ಕಾರಣಕ್ಕಾಗಿ ಏನು ಮಾಡ್ತೀರಿ? ನಿಮ್ಮ ಮನಸ್ಸು ಹೊಲಸಾದ್ರೆ ಏನು ಮಾಡ್ತೀರಿ ಅಂತ ತಿಳ್ಕೊಂಡು ಚನ್ನಬಸವಣ್ಣವ್ರು ಕೇಳಿದ್ರಲ್ಲ. ಈಗ ಯಾರಾದರೂ ಬಂದು ನನ್ನ ಕೇಳಿದ್ರು ಅಂದ್ರೆ, ನಿಮ್ಮ ಮನಸ್ಸು ಹೊಲಸಾದ್ರೆ ಏನು ಮಾಡಿದ್ರಿ ಅಜ್ಜಾರ ಅಂತ ನನ್ನ ಯಾರಾದರೂ ಬಂದು ಕೇಳಿದ್ರು ಅಂದ್ರೆ, ನೀವೇನೂ ಮಾಡಬೇಡ್ರಪ್ಪ, ತುಬಚಿ ಒಳಗೆ ಶಿವಲಿಂಗೇಶ್ವರ ಮಠದ ಕಲ್ಯಾಣ ಮಂಟಪದೊಳಗೆ ಪ್ರವಚನ ನಡೆದೈತಿ, ಆ ಪ್ರವಚನ ಕೇಳಿಬಿಟ್ರಿ ಅಂದ್ರೆ ನಿಮ್ಮ ಮನಸ್ಸೆಲ್ಲ ಸ್ವಚ್ಛ ಆಗ್ತೈತಿ ಅಂತ ತಿಳ್ಕೊಂಡು ನಾನು ಹೇಳಿಬಿಡುತ್ತೇನೆ. ಇಲ್ಲಿ ಅದ್ಭುತವಾದ ಚಿಂತನೆ ನಡೆದದ. ಇಲ್ಲಿ ಅದ್ಭುತವಾಗಿರುವಂತಹ ಆತ್ಮಜ್ಞಾನದ ಕುರಿತಾಗಿ ಅನುಭವ ನಡೆದದ. ಅನುಭವ ಮಾಡುವುದು ಹಿಂಗೆ ಮನಸ್ಸಿನ ಮೈಲಿಗೆಯನ್ನು ತೊಳೆಯುವ ಸಲುವಾಗಿ ದೂರದ ಊರುಗಳಿಂದ ರಾಜ ಮಹಾರಾಜರೆಲ್ಲರೂ ಕಲ್ಯಾಣದ ಕಡೆಗೆ ಮುಖ ಮಾಡಿದರು. ಬಸವಣ್ಣನವರ ಭಕ್ತಿಯನ್ನು ನೋಡಬೇಕು, ಬಸವಣ್ಣನವರ ಜ್ಞಾನವನ್ನು ನೋಡಬೇಕು, ಕಾಯಕ ದಾಸೋಹವನ್ನು ನೋಡಬೇಕು, ಅವುಗಳನ್ನು ಕಂಡುಂಡು ನಾವು ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಅವರೆಲ್ಲರೂ ಕಲ್ಯಾಣಕ್ಕೆ ಬರ್ತಿದ್ರು, ನೋಡ್ತಿದ್ರು, ಅಲ್ಲಿ ಕಾಯಕವನ್ನು ಮಾಡ್ತಿದ್ರು, ಕಾಯಕವನ್ನು ನೆಚ್ಕೊಂಡಿದ್ರು. ಮೋಳಿಗೆ ಮಾರಯ್ಯ ಕಾಯಕವನ್ನು ನೆಚ್ಕೊಂಡಿದ್ದ. ಕಾಯಕವನ್ನು ಬಿಟ್ಟು ಬೇರೆ ಏನೂ ಮಾಡ್ತಿರ್ಲಿಲ್ಲ. ಕಾಯಕವನ್ನು ಯಾರು ನೆಚ್ಕೊಳ್ತಾರಲ್ಲ ಅವರು ಮಾತ್ರ ನಾಯಕರಾಗ್ತಾರೆ. ಇದನ್ನು ಭಾಳ ತಿಳಿಯೊಳಗೆ ಇಟ್ಕೊಳ್ರಿ ನೀವು. ಸುಮ್ಮನೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರೂ ಆಗಂಗಿಲ್ಲ. ಯಾರು ಕಾಯಕವನ್ನು ಮಾಡ್ತಾರಲ್ಲ ಅವರು ಮಾತ್ರ ನಾಯಕರಾಗ್ತಾರೆ, ಇಲ್ಲದೆ ಹೋದ್ರೆ ಆಗಂಗಿಲ್ಲ. ದೊಡ್ಡ ದೊಡ್ಡ ಸಂಸ್ಥಾನದ ರಾಜ ಮಹಾರಾಜರೆಲ್ಲರೂ ಕೂಡ ಎಲ್ಲರಿಗೂ ಪ್ರೇರೇಪಣೆ ಏನು ಮಾಡ್ತಿದ್ರು ಅಂದರೆ, ಕೆಲಸ ಮಾಡ್ರಿ ಅಂತ ಹೇಳ್ತಿದ್ರು. ಈಗ ನೋಡ್ರಿ, ನೀವು ಯಾವುದೇ ವ್ಯಕ್ತಿತ್ವ ವಿಕಾಸನದ ಗುರುಗಳು ನಿಮ್ಮ ಜೊತೆಗೆ ಮಾತಾಡ್ತಾರ ಅಂದ್ರೆ ಅವ್ರು ಒಂದೇ ಒಂದು ಮಾತನ್ನು ಹೇಳ್ತಿರ್ತಾರೆ. ಏನು ಮಾತನ್ನು ಹೇಳ್ತಾರೆ ಅಂದರೆ, ನೀವು ಕಾಯಕವನ್ನು ಮಾಡ್ರಿ, ಕೆಲಸ ಮಾಡ್ರಿ ಅಂತ ಹೇಳ್ತಾರೆ. ನೋಡ್ರಿ, ಸುಮ್ಮನೆ ಯಾರೂ ದೊಡ್ಡ ವ್ಯಕ್ತಿಗಳಾಗಂಗಿಲ್ಲ. ದಿನಕ್ಕೆ 18 ತಾಸು ಕೆಲಸ ಮಾಡೋರದಾರ, ತಲೆಯಾಗಿಟ್ಕೋರಿ. 18 ಗಂಟೆಗಳವರೆಗೆ ಕೆಲಸ ಮಾಡೋರದಾರ. ನೀವೆಲ್ಲ ರೈತರದಿರಿ, ನೀವೆಲ್ಲರೂ ರೈತರಾಗಿರಿ. ನೀವು ಹೊಲದೊಳಗೆ ಹೋಗಿ ನಿಮ್ಮ ಬಣ್ಣ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ನೀವು ತೆಗೆದುಕೊಂಡು ಭೂಮಿ ತಾಯಿಯನ್ನು ನಂಬಿ ನೀವೆಲ್ಲ ಕೆಲಸ ಮಾಡ್ತೀರಲ್ಲ. ನಿಮಗಿಂತನೂ ದೊಡ್ಡ ಯೋಗಿಗಳು ಯಾರ್ದಾರು ಹೇಳ್ರಿ, ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ಕನ್ನಡಕ್ಕೆ ಮೊದಲನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಟ್ಟಿರುವಂತಹ ಕುವೆಂಪು ಅವರಂತಾರ, ನೇಗಿಲ ಯೋಗಿಗಳು ಅಂತ ನಿಮ್ಮನ್ನು ಕರೆದರು. ಅವರು ರೈತರನ್ನು ನೇಗಿಲ ಯೋಗಿ ಅಂತ ಕರೆದರು. ನೀವು ನಿಮ್ಮ ಬಣ್ಣ ಮಣ್ಣಿಗೆ ಕೊಟ್ಟು ಮಣ್ಣಿನ ಬಣ್ಣ ನೀವು ತೆಗೆದುಕೊಂಡು ಬಿಸಿಲು ಮಳೆ ಚಳಿ ಯಾವುದನ್ನೂ ಲೆಕ್ಕಿಸದೆ ಇಡೀ ಜಗತ್ತಿಗೆ ಅನ್ನವನ್ನು ನೀಡುವಂತಹ ರೈತರದಾರಲ್ಲ, ಅವರು ಕಾಯಕ ಯೋಗಿಗಳು. ಮುಂಜಾನಿಂದ ಸಂಜೆಯವರೆಗೂ ಹೊಲದೊಳಗೆ ಹೋಗಿ ಕೆಲಸ ಮಾಡೋದು, ಸಾಯಂಕಾಲ ಕುಳಿತುಕೊಂಡು ಆಧ್ಯಾತ್ಮದ ಕುರಿತಾಗಿ ಚಿಂತನೆ ಮಾಡುವುದೈತೆಲ್ಲ, ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಅದಕ್ಕೆ ಕಾಯಕ ಸಿದ್ಧಾಂತ ಅಂತ ಹೇಳ್ತಾರೆ. 12ನೇ ಶತಮಾನದಾಗ ಎಲ್ಲರೂ ಕಾಯಕ ಮಾಡೇ ಬದುಕಬೇಕ್ರೆ ಅಲ್ಲಿ. ಹಂಗೆ ನೀವು ಸುಮ್ಮನೆ ಏನಾರು ಹೇಳಿ ಏನಾರೇ ಮಾಡಿ ಹೋಗೋದಂದ್ರೆ ಅಲ್ಲಿ ಅವಕಾಶ ಇರ್ತಿರ್ಲಿಲ್ಲ. ಕೆಲಸ ಮಾಡಬೇಕು, ಬದುಕಬೇಕು, ಬಂದಿರುವಂಥ ಆದಾಯದೊಳಗೆ ಸಮಾಜ ಸೇವೆ ಮಾಡಬೇಕು, ದಾಸೋಹ ಮಾಡಬೇಕು. ಒಬ್ಬ ರಾಜ ಒಂದು ದೊಡ್ಡ ಸಿಂಹಾಸನವನ್ನು ಏರಿ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾಗಿರುವಂತಹ ರಾಜ ಅದನ್ನೆಲ್ಲ ಬಿಟ್ಟು ಕಟ್ಗಿ ಕಡಿಯಾಕತ್ತಾನ್ರಿ. ಬಸವಣ್ಣ ಅಂದರು, ಮೋಳಿಗೆ ಮಾರಯ್ಯನವರು ಕಾಶ್ಮೀರದ ರಾಜ ಹಾಗೆ ಕಲ್ಯಾಣದೊಳಗೆ ಬಂದು ಕಟ್ಗಿ ಕಡಿಯಾಕತ್ತಾರಲ್ಲ, ಏನಾದರೂ ತೊಂದರೆ ಆಗಿರ್ಬೋದಂತ ಹೇಳಿ ಮಾರು ವೇಷದಲ್ಲಿ ಬಂದು ಭಿಕ್ಷಾ ನೀಡ್ರಿ ಅಂತ ಗುಡಿಸಲು ಮುಂದೆ ಬಂದು ನಿಂತ್ಕೊಂಡ್ರು. ಬರ್ರಿ ಶರಣರೇ, ಒಳಗಡೆ ಬರ್ರಿ, ಶರಣು ಶರಣಾರ್ಥಿ ಅಂತ ಹೇಳಿ ಗಂಗಾದೇವಿಯವರು ಒಳಗಡೆ ಕರೆದುಕೊಂಡ್ರು. ಮಹಾದೇವಿ ಅಮ್ಮ ಒಳಗಡೆ ಕರೆದರು. ಬಂದರು ಅವರು. ಅವ್ವ ನನಗೆ ಹೊಟ್ಟೆ ತುಂಬ ಊಟಕ್ಕೆ ನೀಡ್ತೀಯೇನೋ ಅಂದರು ಅವರು. ಮಾರು ವೇಷದೊಳಗಿರುವಂಥ ಬಸವಣ್ಣ, ವೃದ್ಧ ಜಂಗಮನ ವೇಷ ಹಾಕ್ಕೊಂಡು ಬಂದಾರ ಬಸವಣ್ಣ. ಬರ್ರಿ ಅಪ್ಪಾರ, ನಿಮಗೆ ನೀಡಲಾರ್ದು ಯಾರಿಗೆ ನೀಡೋಣ ಬರ್ರಿ ಅಂತ ಹೇಳಿ ಒಳಗಡೆ ಕೂಡ್ರಿಸಿ ಹೊಟ್ಟೆ ತುಂಬ ಪ್ರಸಾದವನ್ನು ನೀಡ್ತಾಳೆ. ಅವ್ವ ಸ್ವಲ್ಪ ಕುಡಿಯಾಕೆ ನೀರು ತೊಗೊಂಡು ಬಾ ಅಂತ ತಿಳ್ಕೊಂಡು ಅವ್ರ ಮಾತಿಗೆ ಮಾತು ಹಚ್ಚಿ ಅವ್ರನ್ನ ಮರೆಸಿ ಬಂಗಾರದ ನಾಣ್ಯಗಳನ್ನು ಆ ಒಂದು ಗುಡಿಸಲದೊಳಗೆ ಒಂದು ಕಡೆ ಮೂಲೆಯಾಗಿಟ್ಟು ಬಿಡ್ತಾರೆ. ಇಲ್ಲಿ ಕಾಯಕವನ್ನು ಮಾಡಿ ಬಂದಿರುವಂತಹ ಮೋಳಿಗೆಯ ಮಾರಯ್ಯನವರು ಮನೆಗೆ ಬರ್ತಾರೆ. ಇವರು ಊಟ ಮಾಡಿ ಪ್ರಸಾದ ಮಾಡಿ ಬಸವಣ್ಣವರು ಅಲ್ಲಿ ಬಂಗಾರದ ನಾಣ್ಯಗಳನ್ನು ಇಟ್ಟು ಹೋಗಿಬಿಟ್ಟಿದ್ರಲ್ಲ, ಅನುಕೂಲ ಆಗ್ಲಿ ಅಂತ ಇಟ್ಟಾರ ಅವರು.
ಕಾಯಕವನ್ನು ಮುಗಿಸಿ ಬಂದಿರುವಂತಹ ನಮ್ಮ ಮೋಳಿಗೆಯ ಮಾರಯ್ಯನವರು ಬಂದು ಆ ಕಡೆ ಈ ಕಡೆ ನೋಡಿದಾಗ ಬಂಗಾರದ ನಾಣ್ಯಗಳನ್ನು ನೋಡ್ತಾರಲ್ಲ, ಅವರು ಎದೆ ದಸಕ್ಕಂತು ತಮ್ಮ ಶ್ರೀಮತಿಯನ್ನು ಕರೆದರು. ನೋಡವ್ವ, ಇದನ್ನೆಲ್ಲ ಯಾರು ತಂದಿಟ್ಟಾರ? ನನಗೆ ಗೊತ್ತಿಲ್ಲರಿ. ಮತ್ತು ನೀನ ಎಲ್ಲ ಇರೋದಿಲ್ಲ ಮನೆಯೊಳಗೆ, ಗುಡಿಸಲದೊಳಗೆ ನೀನೇ ಇರಬೇಕಲ್ಲ, ಇದನ್ನ ಯಾರು ತಂದಿಟ್ಟಾರ ನಿನಗೆ ಗೊತ್ತಿಲ್ಲ? ಹೌದು, ಗೊತ್ತಿಲ್ಲರಿ. ಆದ್ರೆ ಒಬ್ಬ ಯೋಗಿ ಬಂದಿದ್ರು ನಮ್ಮ ಮನೆಗೆ, ಒಬ್ಬ ಜಂಗಮ ಮೂರ್ತಿ ಬಂದಿದ್ರು ನಮ್ಮ ಮನೆಗೆ. ಯಾರು ಬಂದಿದ್ರು? ಯಾರೋ ಒಬ್ಬರು ಬಂದಿದ್ರು. ಏನು ಮಾಡಿದರು? ಹಸಿವಾಗೈತಿ ಅಂತ ಹೇಳಿದರು. ನೀ ಏನು ಮಾಡಿದೆ? ಒಳಗಡೆ ಕೂಡ್ರಿಸಿದೆ, ಅವರಿಗೆ ಹೊಟ್ಟೆ ತುಂಬ ಪ್ರಸಾದವನ್ನು ನೀಡಿದೆ. ಯಾಕಂದ್ರೆ ನಮ್ಮ ಸಿದ್ಧಾಂತ ಏನು ಹೇಳ್ತದೆ ಅಂದ್ರೆ, ಹಸಿದವರಿಗೆ ಅನ್ನ ನೀಡಂತ ತಿಳ್ಕೊಂಡು ಹೇಳ್ತದೆ. ಅದಕ್ಕೆ ಅವ್ರು ಒಳಗಡೆ ಕೂಡ್ರಿಸಿ ಅವರಿಗೆ ಹೊಟ್ಟೆ ತುಂಬ ಪ್ರಸಾದಕ್ಕೆ ನೀಡೀನಿ. ಓ, ಅದೇ ಇಲ್ಲಿ ಬಂಗಾರದ ನಾಣ್ಯಗಳನ್ನು ಇಟ್ಟು ಹೋದವರು ಬೇರೆ ಯಾರೂ ಅಲ್ಲ, ಬಸವಣ್ಣನ ಕೆಲಸ ಇದು. ಬಸವಣ್ಣನ ತಂದಿಟ್ಟಾನಿಲ್ಲಿ ಬಂಗಾರದ ನಾಣ್ಯಗಳನ್ನು. ಬಸವಣ್ಣನ ಏನು ತಿಳ್ಕೊಂಡಾನ? ನಾವು ಕೆಲಸ ಮಾಡಲಾರ್ದ ಬದುಕಾಕತ್ತೀವಂತ ಬಸವಣ್ಣ ತಿಳ್ಕೊಂಡಾನ. ಇದನ್ನ ಇಟ್ಕ ಬಿಡೋದು ಬೇಡ ಮಹಾದೇವಿ, ನನ್ನ ಮಾತನ್ನು ನೀನು ಕೇಳಬೇಕಂದ್ರೆ ಹೇಳ್ರಿ, ನಾ ಕೇಳ್ತೀನಿ ಅಂದ್ರೆ ಬಸವಣ್ಣನ ಕರ್ಕೊಂಬರೋದು ಇಲ್ಲಿ. ನಾವು ಬಿಡೋರದೀವಿ ಅಂತ ತಿಳ್ಕೊಂಡಾನ ಬಸವಣ್ಣ. ಕೇಳೇ ಬಿಡೋನು ಬಾ ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಮಹಾಮನೆಗೆ ಬಂದರು. ಬಸವಣ್ಣವ್ರ ಹತ್ರ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡಿದರು. ಬಸವಣ್ಣನವರ ನೀವು ಏನಂತ ತಿಳ್ಕೊಂಡ್ರಿ ನಮ್ಮನ್ನು? ಬಸವಣ್ಣವ್ರು ಎದಿ ದಸಕ್ಕಂತ್ರಿ. ಶರಣರಿಗೆ ಶರಣು ಶರಣಾರ್ಥಿ ಅಂದರು. ನಿಮ್ಮ ಶರಣಾರ್ಥಿ ಒಂದು ಕಡೆಗಿರಲಿ. ನೋಡ್ರಿ, ನೀವು ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು ಈ ಪ್ರಕರಣಗಳನ್ನೆಲ್ಲ, ಈ ಒಂದು ವ್ಯವಸ್ಥೆಗಳನ್ನೆಲ್ಲ, ಈ ಸಂಗತಿಗಳನ್ನೆಲ್ಲ. ಶರಣು ಶರಣಾರ್ಥಿ ಅನ್ನುವಂತಹ ಎರಡು ಶಬ್ದ ಏನದಾವಲ್ಲ, ಕಲ್ಯಾಣದೊಳಗೆ ಕ್ರಾಂತಿನೇ ಮಾಡಿಬಿಟ್ವು. ಏನೋ ಶರಣು ಶರಣಾರ್ಥಿ ಅನ್ನುವಂಥದ್ದು. ಶರಣು ಶರಣಾರ್ಥಿ ಮಹಾಶರಣ ಮೋಳಿಗೆಯ ಮಾರಯ್ಯನವರಿಗೆ ಅಂತ ತಿಳ್ಕೊಂಡು ಬಸವಣ್ಣನವರು ಅಂದಾಗ ನಿಮ್ಮ ಶರಣಾರ್ಥಿ ಒಂದು ಕಡೆಗೆ ಇರಲ್ರಿ. ನೀವು ನಮ್ಮ ಮನೆಗೆ ಬರಬೇಕು, ನಮ್ಮ ಸಣ್ಣ ಗುಡಿಸ್ಲಿಕ್ಕೆ ಬರಬೇಕು. ನೀವು ಬರ್ತೀನಿ ನಡ್ರಿ ಅಂದ್ರವ್ರು. ಬಂದ್ರವ್ರು. ನೀವು ಮಾಡಿದ್ದು ಇದು ಸರಿಯೋ ತಪ್ಪೋ ಅಂತ ಕೇಳಕತ್ರ. ನಾನೇನು ಮಾಡಿದೆ? ಬಂಗಾರದ ನಾಣ್ಯಗಳನ್ನು ಇಟ್ಟು ಹೋಗಿರಲ್ಲ, ನಾವೇನು ಮೈಗಳ್ರಂತ ತಿಳ್ಕೊಂಡ್ರಿ? ನಾವು ಕಾಯಕವನ್ನು ಮಾಡಿ ಬದುಕುವಂತಹ ಶರಣರು, ವಜ್ರ ಖಚಿತವಾಗಿರುವಂತಹ ಬಂಗಾರದ ಸಿಂಹಾಸನವನ್ನೇ ಬಿಟ್ಟು ಬಂದಿರುವಂತಹ ಒಬ್ಬ ವ್ಯಕ್ತಿ ನಾನು. ನನ್ನ ಮನೆಯೊಳಗೆ ಬಂದು ನನಗೇನಾದರೂ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ನೀವು ಬಂಗಾರದ ನಾಣ್ಯಗಳನ್ನು ಇಟ್ಟು ಹೋಗಿರಲ್ಲ. ಹೌದು, ನನ್ನ ತಪ್ಪಾಗ್ಯದ. ಬಸವನ ಒಪ್ಕೊಂಡು ಬಿಟ್ರು. ನಾನು ನಿಮಗೆ ಅದನ್ನು ಹೇಳೋದು, ನೀವು ತಪ್ಪು ಮಾಡ್ತೀರಲ್ಲ, ಪರವಾಗಿಲ್ಲ. ಎವ್ರಿಬಡಿ ಕಮಿಟ್ಸ್ ಮಿಸ್ಟೇಕ್ಸ್. ಎಲ್ಲರೂ ತಪ್ಪುಗಳನ್ನು ಮಾಡೇ ಮಾಡ್ತಾರೆ. ನೀವು ಸಾರಿ ಕೇಳ್ರಿ, ಮನೆಯೊಳಗೆ ಹೋಗ್ರಿ. ನಿಮ್ಮ ಮಮ್ಮಿಗೋ ಅವ್ವಾಗೋ ಅಪ್ಪಾಗೋ ಏನೋ ಮಾತಾಡಿರ್ತೀರಿ. ನಿಮ್ಮ ಯಜಮಾನ್ರಿಗೋ ನೀವು ನಿಮ್ಮ ಮನೆಯ ಶ್ರೀಮತಿಯವರಿಗೂ ಏನೋ ಮಾತಾಡಿರ್ತೀರಿ. ಸಿಟ್ಟಿನ ಬರೋದೊಳಗೆ ಏನೋ ಅಂದಿರ್ತೀರಿ. ನಮ್ಮ ಮಟ್ಟಕ್ಕೂ ಬರ್ತಾರೆ ಭಾಳ ಮಂದಿ. ಅಪ್ಪಾರ ನಿಮ್ಮದ ಚಲೋ ರೀ, ನಮ್ಮ ಮನ್ಯಾಗ ಏನೇ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 ನೋ ಇಲ್ರಿ, ನಿಮ್ಮದ ಪಾಡ್ರಿ ಅಪ್ಪಾರ. ಭಾಳ ಮಂದಿ ಮನ್ಯಾಗ ಏನೂ ಇಲ್ಲ, ಮಠದ ಭಾಳ ಚಲೋ ಅಂತ ಮಠಕ್ಕೆ ಬರ್ತಿರ್ತಾರೆ. ಸಿದ್ಧಾರೂಢರಿಗೆ ಯಾರೋ ಅಂತಿದ್ರಂತ, ಯಪ್ಪ ಭಾಳ ಚಂದ ಕಾಣ್ತೀರಿ, ಜಗ 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 ಮೆನ್ಸ್ತಿರ್ ನೋಡ್ರಿ ಶಾಲ್ಗಿಲ್ಲ ಹಾಕ್ಕೊಂಡಂದ್ರೆ. ಸಿದ್ಧಾರೂಢರು ಅಂದ್ರಂತ, ಇದು ಮ್ಯಾಲಟ್ಟ ಜಗ ಜಗ, ಒಳಗೆಲ್ಲ ಬಗ ಬಗ ಅಂದರು, ಒಳಗೆಲ್ಲ ದಗ ದಗ ಅಂದರು. ಮ್ಯಾಲಟ್ಟ ಹಂಗೆ ಬಬ್ಬು ಕಾಣಿಸ್ತೈತಿ, ಮ್ಯಾಲಟ್ಟ ಹಂಗೆ ಮಿಂಚಿನಂಗೆ ಕಾಣಿಸ್ತದೆ, ಒಳಗೆ ತ್ರಾಸು ನಮ್ಗೆ ಗೊತ್ತೋತಮ್ಮ. ಅದು ಯಾವಾಗ ಊಟ ಮಾಡ್ತೀವೋ, ಯಾವಾಗ ಸಿದ್ಧಾಂತ ಹೇಳ್ತೀವೋ, ಯಾವಾಗ ವೇದಾಂತ ಹೇಳ್ತೀವೋ ನಮ್ಗೆ ಗೊತ್ತಿರಂಗಿಲ್ಲ, ಟೈಮೇ ಇರಂಗಿಲ್ಲ. ಇದು ಮ್ಯಾಲಟ್ಟ ಚಂದ ಕಾಣಿಸ್ತದೆ, ಒಳಗಿನ ವ್ಯವಸ್ಥೆ ಬ್ಯಾರೇನ ಐತಿ. ಭಾಳ ಮಂದಿ ಬಂದಂತಿರ್ತಾರೆ, ಅಪ್ಪಾರ ಏನೇನೋ ಇಲ್ರಿ ಸಂಸಾರದೊಳಗೆ, ಏನೇನೋ ಇಲ್ಲ ನೋಡ್ರಿ ಅಪ್ಪಾರ. ಒಂದಿಷ್ಟು ಮಂದಿ ನಮ್ಮ ಹತ್ರ ಬರ್ತಿರ್ತಾರೆ, ನಾ ಸರ್ರ ಅನ್ನಿ ಅಂದ್ರೆ ಅವ್ರು ಬರ್ರ ಅಂತಾರ್ರಿ. ನಮಗೆ ಅವ್ರಿಗೂ ಆಗಾಕ ತಯಾರಿಲ್ರಿ. ನಾ ಗುಡಿ ಕಟ್ರೆ ಅವ್ರು ಕಳಸ ಇಡ್ತಾರ್ರಿ. ಇಂಥವೆಲ್ಲ ತರಹೇವಾರಿ ವಿಚಾರಗಳನ್ನು ತೊಗೊಂಡು ಬರ್ತಿರ್ತಾರೆ. ಒಬ್ಬರಿಗೆ ಆಗಂಗೆ ಇಲ್ಲ. ನೀವೇನಾದರೂ ತಪ್ಪುಗಳನ್ನು ಮಾಡ್ತಿರಲ್ಲ, ಸಿಟ್ಟಿನೊಳಗೆ ಏನೋ ಒಂದು ಮಾತು ಅಂದಿರ್ತಿರಲ್ಲ, ಹೋಗ್ರಿ ನೀವು ಅವ್ರಿಗೆ ಅಪಾಲಜಿ ಕೇಳ್ರಿ, ಸಾರಿ ಹೇಳ್ರಿ. ಜಸ್ಟ್ ಒಂದು ಸಾರಿ ಹೇಳಿಬಿಟ್ರಿ ಅಂದರೆ ನಿಮ್ಮ ಮನಸ್ಸು ಎಷ್ಟು ಹಗರಾಕೈತಿ ವಿಚಾರ ಮಾಡ್ರಿ. ನೀವು ತುಂಬ್ಕೊಂಡು ಕೂತಿರ್ತಿರಲ್ಲ ದ್ವೇಷಗಳನ್ನು, ಒಳಗಡೆ ಅಸೂಯೆಯನ್ನು ತುಂಬ್ಕೊಂಡು ಕೂತಿರ್ತಿರಲ್ಲ, ಒಳಗಡೆ ಮತ್ಸರ್ಯ ಗುಣವನ್ನು ತುಂಬಿಕೊಂಡು ಕೂತಿರ್ತಿರಲ್ಲ. ಜಸ್ಟ್ ಯು ಸೇ ಸಾರಿ, ಯು ಆಸ್ಕ್ ಸಾರಿ ಫಾರ್ ದ್ಯಾಟ್. ನೀವು ಅವ್ರ ಸಲುವಾಗಿ ಕೇಳ್ರಿ, ಸಾರಿ ಕೇಳ್ರಿ. ಒಂದು ಸಾರಿ ಕೇಳೋದರಿಂದ ನನ್ನ ಮಾತನ್ನು ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಯಾರು ಸಾರಿ ಕೇಳ್ತಾರೆ ಗೊತ್ತದೆ, ಜಗತ್ತಿನೊಳಗೆ ಯಾವ ಬಲಶಾಲಿ
ತಪ್ಪು ಮಾಡಿದ್ರೂ ಕೂಡ ಸ್ವಾರಿ ಕೇಳಲಾರ್ದಂಗೆ ಹಂಗಾವ ತಂದ ಸಾಧಿಸ್ತಾನ ಅಂತ ತಿಳ್ಕೊಳ್ಬೇಕು. ಅವನಂಥ ಬಲಹೀನ ವ್ಯಕ್ತಿ ಬೇರೆ ಯಾರೂ ಇಲ್ಲ. ಯಾರು ನಿಮಗೆ ಸ್ವಾರಿ ಕೇಳ್ತಾರಂದ್ರೆ ತಿಳ್ಕೊಂಡು ಬಿಡಬೇಕು, ಅವರಂಥ ದೊಡ್ಡ ಬಲಶಾಲಿ ವ್ಯಕ್ತಿ ಯಾರೂ ಇಲ್ಲ ಅಂತ ಹೇಳಿ. ಎಷ್ಟು ಮಂದಿನ ತೋರಿಸ್ರಿ ನಿಮಗೆ ಒಂದೇ ಮನೆಯೊಳಗೆ ಗಂಡ ಹೆಂಡತಿ 40 ವರ್ಷಗಳವರೆಗೆ ಮಾತಾಡ್ಲಾರ್ದಂಗೆ ಅದಾರ. ತಿಳಿಯಾಗಿಟ್ಟುಕೊಳ್ರಿ, ನೀವು ಮಾತಾಡ್ಲಾರ್ದಂಗೆ ಒಂದೇ ಮನೆಯೊಳಗೆ ಗಂಡ ಹೆಂಡತಿ ಮತ್ತಿದು ಎಷ್ಟು ಮಂದಿ ಅಂಥವ್ರು ಅದಾರ. ಬೇಡ ಅದೆಲ್ಲ. ಅದನ್ನೇ ನೋಡ್ರಿ GS ಯುರುದ್ರಪ್ಪನವ್ರು ಅಂದರು, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನೋ ನಮ್ಮೊಳಗೆ, ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲ ಇವೆ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತ ಸವಿ ಇದೆ ನಾಲಗೆಗೆ. ಬ್ಯೂಟಿಫುಲ್ ಆಗಿರುವಂಥ ಪೋಯಮ್ ಇದು. ಚಪ್ಪಾಳಿ ತಟ್ರಿ GS ಯುರುದ್ರಪ್ಪನವ್ರಿಗೆ ಒಂದ್ಸರಿ. ಎಲ್ಲಿದೆ ಬಂಧನ ಸ್ವಾಮಿ, ಎಲ್ಲ ನಮ್ಮೊಳಗಡೆನೇ ಇವೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತ ಸವಿ ಇದೆ ನಾಲಿಗೆಗೆ. ತಿಳಿಯನ್ನು ಕಲಕಕ್ಕೆ ಹೋಗಬೇಡ್ರಿ. ಮೇಲ್ಮೇಲೆ ಈಜುತ್ತಿರು ಮಂಕುತಿಮ್ಮ. ನೀವು ಹೆಂಗಿರ್ಬೇಕಂದ್ರೆ ಭಾಳ ಒಳಗೆ ಇಳಿಬಾರ್ದ್ರಿ, ಆಳಕ್ಕೆ ಇಳಿಬಾರ್ದ್ರಿ. ಗಾಳಿ ಹೇಳ್ತೈತೆ ಅದು. ಆಕಳದಂಗೆ ಇರ್ಬೇಕ್ರಿ ನೀವು. ಆಕಳದಂಗೆ ಇರ್ರಿ. ಸಾಧ್ಯ ಆದ್ರೆ ಮೊದಲು ನೀವು ಮನಸ್ಸು ಹೆಂಗೆ ಮಾಡ್ಬೇಕಂದ್ರೆ ಆಡಿನಂಗೆ ಇರ್ಬೇಕ್ರಿ. ಇಲ್ಲ ಅಂದ್ರೆ ಆಕಳದಂಗರಿ ಇರ್ರಿ. ಎಮ್ಮೆ ಹಂಗೆ ಆಗ್ಬಾರ್ದು ನೋಡ್ರಿ. ಗೊತ್ತತ್ ನಿಮಗೆ? ಮುರಿದ್ರು ಎಮ್ಮೆ ನೀರು ಹೆಂಗೆ ಕುಡಿತೈತಿ ಗೊತ್ತೈತೆ ನಿಮಗೆ? ಆಕಳ ನೀರು ಹೆಂಗೆ ಕುಡಿತೈತೆ ಗೊತ್ತದ? ಆಡ ನೀರು ಹೆಂಗೆ ಕುಡಿತಾವ ಗೊತ್ತದ? ಸೂಕ್ಷ್ಮವಾಗಿ ನೋಡ್ರಿ ನೀವು. ಹೊಳಿ ದಂಡ್ಯಾಗ ಹೋಗಿ ನಿಂತ್ಕೊಂಡು ನೋಡ್ರಿ ನೀವು. ಆಡ ನೀರು ಹೆಂಗೆ ಕುಡಿತದ ಅಂದರೆ ಕಾಲನ್ನು ಮಡಿಸ್ತೈತಿ, ನೀರಾಗ ಎದ್ದಂಗಿಲ್ಲ ರೀ ಅದು. ಬರೀ ತನ್ನ ಬಾಯಿಯನ್ನು ಅಷ್ಟೇ ನೀರೊಳಗೆ ಎದ್ದು ನೀರು ಕುಡಿತದ. ಎಷ್ಟು ಬೇಕಷ್ಟು ನೀರು ಕುಡಿತದ, ಆ ಕಲಕ್ ಮಾಡಂಗಿಲ್ಲ. ಆಕಳ ಹಂಗಲ್ಲ. ಮುಂದಿನ 2 ಕಾಲ ಅಷ್ಟೇ ನೀರೊಳಗೆ ಬಿಡ್ತೈತಿ, ಸ್ವಲ್ಪ ನೀರು ಕುಡಿತದ, ಮತ್ತು ಅದನ್ನೆಲ್ಲ ಅದು ಕಲಕ್ ಮಾಡಂಗಿಲ್ಲ ರೀ ಆಕಳು. ಮತ್ತೆ ಹಿಂದೆ ಬಂದು ಬಿಡ್ತೈತಿ. ಇಲ್ಲೈತಿ ನೋಡ್ರಿ ಎಮ್ಮೆ. ಅದು ಹೆಂಗೆ ಕುಡಿತೈತ್ರಿ ನೀರದು? ನೀವು ಶಾನೆ ಆದ್ರೆ ನಿಮ್ಗೆ ಗೊತ್ತಾಗಕ್ಕೈತದ ಎಮ್ಮೆ ಕತ್ತಿ. ನಾನು ಹೊಳಸಾಲ ದಂಡಿ ಮಂದಿರಿ ನಾವು. ಎಮ್ಮೆ ಕತ್ತಿ ಗೊತ್ತಾಗಂಗಿಲ್ಲ ಅಂದ್ರೆ ನಮ್ದು. ಯಾರೇ ಕೂಗಾಡಲಿ ಯಾರೇ ಹೋರಾಡಲಿ ಅಂತ ಹಾಡ್ಕೋತ ಬದುಕಿದ್ದು ಮಂದಿ ನಾವು. ಎಮ್ಮೆ ನೀರು ಹೆಂಗೆ ಕುಡಿತೈತಿ ಅಂದ್ರೆ ಒಳಗೆ ಹೋಗ್ತೈತಿ, ನೀರು ಕುಡಿತೈತಿ, ರಾಡಿ ಮಾಡ್ತೈತಿ, ಎಟ್ಟು ಅಲ್ಲ ಹೊಲಸು ಹಿಡಿಸ್ಬಿಡ್ತೈತಿ ನೋಡ್ರಿ ಎಮ್ಮೆ. ಅದು ತಿಳಿ ನೀರನ್ನೆಲ್ಲ ಕಲಕ ಮಾಡಿ ಮತ್ತೆ ಯಾವುದೇ ಪ್ರಾಣಿಗಳಲ್ಲಿ ಬಂದಿರಬಾರ್ದು. ನೀವು ಕಟ್ಟಿಗೆ ತೊಗೊಂಡು ಹೊರಗೆ ಎಬ್ಸು ಮಟ್ಟ ಹೊರಗೆ ಅದು ಬರಂಗೇ ಇಲ್ಲರಿ. ಅದು ಮಠಕ್ಕೂ ಒಂದಿಷ್ಟು ಮಂದಿ ಹಂಗೆ ಬರ್ತಿರ್ತಾರೆ. ಆಡಿನಂಗೆ ಬರ್ತಾರೆ, ಎಷ್ಟು ಬೇಕು ಅಷ್ಟ ನಮಸ್ಕಾರ ಮಾಡ್ತಾರೆ. ಗುರುಗಳು ನಮ್ಮದು ಸೇವಾ ಇದ್ರೆ ಹೇಳ್ರಿ. ಆಡಿನಂಗೆ ಒಂದಿಷ್ಟು ಮಂದಿ, ಇನ್ನೊಂದಿಷ್ಟು ಮಂದಿ ಆಕಳ್ದಂಗೆ ಇರ್ತಾರೆ. ಸ್ವಲ್ಪ ಬರ್ತಾರೆ, ಕಲಕ್ ಮಾಡಿ ಆಟ ನೀರು ಕುಡ್ದಂಗೆ ಮಾಡಿ ಮತ್ತೆ ತಮಗೆ ತಾವು ಹೋಗಿಬಿಡ್ತಾರೆ. ಇನ್ನೊಂದಿಷ್ಟು ಮಂದಿ ಎಮ್ಮೆ ಕಂಪ್ನಿ ರೀ. ಬರಬಾರ್ದು ಬಂದ್ರಂದ್ರೆ ಊರಾಗೆಲ್ಲ ಹೊಲಸು ಹಿಡಿಸಿ ಅದನ್ನು ತಂದು ಇದನ್ನು ತಂದು ರಾಜಕೀಯ ಹೋಗಿಸಿ ಅದನ್ನು ಮಾಡಿ ಇದನ್ನು ಮಾಡಿ ಎಲ್ಲ ಕೂಡಿ ಅದನ್ನು ಏರಿ ಮುಂದಿನವ್ರಿಗೆ ಅದಕ್ಕೂ ಉಪಯೋಗ ಮಾಡಿರಬಾರ್ದು. ಹಂಗೆ ಮಾಡುವಂಗಿಲ್ಲ. ನಾವೆಲ್ಲರೂ ಆಡಿನಂಗೆ ಆಗ್ಬೇಕು. ಎಲ್ಲ ತಪ್ಪಲ ತಿನ್ನೋದು, ಎಲ್ಲರಿಗೂ ಬೇಕಾಗಿ ಬೆಳಕಾಗಿ ಹೋಗಿಬಿಡೋದು, ಇಷ್ಟ ಐತೆ ನೋಡ್ರಿ ಬದುಕು. ಜಸ್ಟ್ ನೀವು ಒಂದು ತಪ್ಪಾಯಿತು ಅಂತ ಕೇಳೋದ್ರೊಳಗೆ ಏನು ತಪ್ಪದ ಹೇಳ್ರಿ? ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ. ತಪ್ಪಾಯಿತು ಅಂತ ಕೇಳಿಬಿಟ್ರೆ ಅಂದರೆ ಸಂಬಂಧನ ಉಳಿದು ಬಿಡ್ತದೆ ಅಲ್ಲ. ಬಸವಣ್ಣ ಅಂದರು, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರನಿಗೆ ಲೆಕ್ಕವಿಲ್ಲ. ಇನ್ನು ತಪ್ಪಿದೆ ನಾದಡೆ ನಿಮ್ಮಾನೆ ನಿಮ್ಮ ಪ್ರಮಥರಾನೆ. ಬಸವಣ್ಣ ಕೈ ಮುಗದ ಬಿಟ್ರೆ, ಹೌದ್ರಿ ನಾನ ಇಟ್ಟೆ. ನಾ ಯಾಕೆ ಇಟ್ಟೆ ಅಂದ್ರೆ ನೀವು ಭಾಳ ತ್ರಾಸಿನೊಳಗದಿರಿ. ಕಟ್ಗೆ ಕಡ್ಕೊಂಡು ಬದುಕಬೇಕು, ಕಟ್ಗೆ ಕಡ್ದನ ಮಾರಾಟ ಮಾಡಿನ ನೀವು ಬದುಕಬೇಕು, ನಿಮ್ಗೆ ತೊಂದರೆ ಆಗಬಾರ್ದು ಅಂತ ಇಟ್ಟಿನ ಹೊರತಾಗಿ ನಾ ಬೇರೆ ಕಾರಣಕ್ಕೆ ಇಟ್ಟಿಲ್ಲ. ಬಸವಣ್ಣ ತಪ್ಪು ತಿಳ್ಕೊಂಡಿಯಪ್ಪ ನೀನು. ನಮಗೇನಾದರೂ ರೊಕ್ಕದ ಕೊರತೆ ಆಗ್ತದೆ ಅಂತ ತಿಳ್ಕೊಂಡು ಬಂಗಾರದ ನಾಣ್ಯಗಳನ್ನು ಇಟ್ಟರೆ ನಮಗೆ ಸಂತೃಪ್ತಿ ಆಗ್ತೈತೆ ಅಂತ ತಿಳಿದಿ ನೀನು ಬಾ ಇಲ್ಲಿ ಅಂತ ತಿಳ್ಕೊಂಡು ಬಂದರು. ನೋಡ್ರಿ ನೀವು ಆಶ್ಚರ್ಯಪಡ್ತೀರಿ. ಮೋಳಿಗೆಯ ಮಾರಯ್ಯನವರು ಪಾದೋದಕವನ್ನು ಲಿಂಗಕ್ಕೆ ಸಮರ್ಪಿಸಿರುವಂತಹ ನೀರನ್ನು, ತೀರ್ಥವನ್ನು ತೆಗೆದುಕೊಂಡು ಬಂದು ಏನು ಕಟ್ಟಿಗೆ ಹೊರಗೆ ಕಟ್ಟಿದ್ರಲ್ಲ, ಮುಂದಿಟ್ಟಿದ್ರಲ್ಲ ಮಾರಾಟ ಮಾಡ್ಬೇಕಂತೇಳಿ, ಆ ಪಾದೋದಕವನ್ನು ತೆಗೆದುಕೊಂಡು ಆ ಕಟ್ಟಿಗೆ ಹೊರಗೆ ಚಿಮುಕಿಸಿದ್ರೆ ಎಷ್ಟು ಕಟ್ಟಿಗಿತ್ತಲ್ಲ ಅದೆಲ್ಲ ಬಂಗಾರದ ಕಟ್ಟಿಗೆಗಳಾಗಿಬಿಟ್ಟಿದ್ವು. ಬಸವಣ್ಣ ಸ್ತಂಭೀಭೂತನಾಗಿ ನಿಂತ್ಕೊಂಡು ಬಿಟ್ಟರು, ಗಾಬರಿ ಆಗಿಬಿಟ್ರು ಅವರು. ಬಸವಣ್ಣ ಬಂಗಾರದ 4 ನಾಣ್ಯಗಳನ್ನು ಇಟ್ಟು ಹೋಗಿಬಿಟ್ರೆ ಕಷ್ಟ ಹೋಗ್ತೈತೇನಪ್ಪ. ನಾನು ಮನಸ್ಸು ಮಾಡಿದ್ನಿ ಅಂದರೆ ಈ ಕಟ್ಟಿಗೆ ಗುಡ್ಡಕ್ಕೆ ಗುಡ್ಡನ ಬಂಗಾರ ಮಾಡುವಂಥ ಶಕ್ತಿ ಅದ, ನಿನ್ನ ಕೃಪಾ ಅದ ನನ್ನ ಮೇಲೆ. ಬಸವಣ್ಣ ಅಂದರೆ ಸಣ್ಣದಲ್ಲ, ನೀನೇ ನನ್ನ ದೊಡ್ಡ ಶಕ್ತಿ. ನೀನು ಶರಣರಿಗೆ ತೊಂದರೆ ಆಗಬಾರ್ದಂತ ನಿಂದ ತಾಯಿ ಕಳ್ಳೈತಪ್ಪ. ಆದರೆ ನನಗದು ಭಾವ ಇಲ್ಲ. ನಿನ್ನಂಥ ಗುರು ಮತ್ತೊಬ್ಬ ಇಲ್ಲ. ಬಸವಣ್ಣನಂಥ ಗುರು ಮತ್ತೊಬ್ಬ ಇಲ್ಲ. ಗುರು ಆಗುವಂತಹ ಯೋಗ್ಯತೆ ಇರುವುದು ನಿನಗೊಬ್ಬನಿಗೆ ಅದು. ಯಾಕಂದ್ರೆ ನಿನ್ನ ಕಳ್ಳು ಕರಗತೈತಿ, ತಾಯಿ ಕಳ್ಳು ನಿಂದು.
ನಾನು ಕಷ್ಟದೊಳಗದೀನಿ ಅಂತ ತಿಳ್ಕೊಂಡು ನೀನು ಇಷ್ಟೆಲ್ಲ ಮಾಡ್ತಿ ಅಂದ್ರೆ ಬಸವಣ್ಣ ನಿನ್ನ ಮಹಿಮೆ ಎಷ್ಟು ಹೇಳಪ್ಪ ಅಂತ ಹೇಳಿ ಅವ್ರಂತಾರ. ಅದನ್ನೆಲ್ಲ ನೋಡಿ ಬಸವಣ್ಣನವರು ಮೋಳಿಗೆ ಮಾರಯ್ಯನವ್ರ ಪಾದನ ಹಿಡ್ಕೊಂಡು ಬಿಟ್ರಿ. ಒಬ್ಬ ಗುರು ಹಂಗೆ ಮಾಡ್ತಾನೆ. ನೀವು ಅತ್ಯಂತ ದುಃಖವನ್ನು ಇಟ್ಕೊಂಡು ಒಂದು ಕಡೆ ಕೂತ್ಕೊಳ್ರಿ, ನನ್ನ ಮಾತು ನಂಬ್ರಿ. ನೀವು ನಿಮಗೊಂದು ಪೇನ್ ಅಂತೀವಲ್ಲ, ಅದು ಬೇಕು. ವೇರ್ ದೇರ್ ಇಸ್ ನೋ ಪೇನ್ ದೇರ್ ಇಸ್ ನೋ ಗೇನ್, ವೇರ್ ದೇರ್ ಇಸ್ ಪೇನ್ ದೇರ್ ಇಸ್ ಗೇನ್. ನೀನು ತಲೆಗೆ ಇಟ್ಕೋಬೇಕು ಭಾಳ ಚಂದ. ಎಲ್ಲಿ ಪೇನ್ ಅನ್ನುವಂಥದ್ದು ಐತಲ್ಲ, ದುಃಖ ಅನ್ನುವಂಥದ್ದು ಐತಲ್ಲ, ಆತ್ಯಂತಿಕವಾಗಿರುವಂಥ ದುಃಖವನ್ನು ಇಟ್ಕೊಂಡು ನೀವು ಕುತ್ಕೊಂಡು ಬಿಡ್ರಿ. ನೀವೆಲ್ಲಿ ಕುತ್ಕೋತಿರಲ್ಲ ಅಲ್ಲೇ ಗುರು ಬರ್ತಾನ. ನೀವು ಗುರುಗಳನ್ನು ಹುಡುಕಾಡ್ಕೊತ ಹೋಗುವಂಥ ಜರೂರತ್ತಿಲ್ಲ. ಗುರುನ ನಿಮ್ಮ ಹತ್ರ ಬರಾಕತ್ತಾನ, ಮನೆಗೆ ಬರಾಕತ್ತಾನ. ನೀವೆಲ್ಲ ಕಾರ್ಯಕ್ರಮದೊಳಗೆ ಪಾಲ್ಗೊಳ್ರಿ ಅಂತ ಹೇಳ್ತಾನ. ಹೃದಯ ತುಂಬಿ ಹಾಡ ಹಾಡ್ತಾನ, ಖುಷಿ ಪಡ್ತಾನ. ಶಿಷ್ಯರ ದುಃಖವನ್ನು ದೂರು ಮಾಡಿ ಕಲ್ಯಾಣದ ದಾರಿಯನ್ನು ತೋರಿಸ್ತಾನ. ಅಂಥ ಗುರುಗಳು ನಮ್ಮ ಮಧ್ಯದೊಳಗಡೆ ಇರ್ತಾರೆ. ಎಲ್ಲಿರ್ತಾರೆ ರೀ ಅಜ್ಜಾರ, ಅವ್ರು ವಿಳಾಸ ಕೊಡ್ರಿ ಅಂತ ತಿಳ್ಕೊಂಡು ಅಂದ್ರೆ ಮತ್ತೆಲ್ಲಿರ್ತಾರಪ್ಪ? ಇಲ್ಲಿ ವೇದಿಕೆ ಮೇಲೆ ಕೂತಾರಲ್ಲ, ಇವರ ಗುರುಗಳು ನಿಮ್ಮ ದುಃಖವನ್ನು ದೂರು ಮಾಡಿ ಕಲ್ಯಾಣದ ದಾರಿಯನ್ನು ತೋರಿಸುವಂಥ ಡಾಕ್ಟರ್ ಅಲ್ಲಮಪ್ರಭು ಸ್ವಾಮಿಗಳವರು ಗುರು ಒಬ್ಬ. ಎಷ್ಟಂತ ಬೇಡಲಿ ಗುರುರಾಯ, ಕಷ್ಟವ ಪರಿಹರಿಸೋ ಮಹಾರಾಯ ಅಂತ ಒಬ್ಬ ಕೂಡಲೂರೇಶ್ವರರು ಶರಣರು ಅಂತ ಒಬ್ಬರು ಬರ್ತಾರೆ. ಭಾಳ ಅದ್ಭುತವಾಗಿ ಹಾಡ ಹಾಡ್ತಾರೆ. ನಮ್ಮ ಗವಾಯಿಗಳ